ಸಂವಿಧಾನ ಜಾಗೃತಿ ಜಾಥಾ ರಥಯಾತ್ರೆಗೆ ಸುಕ್ಷೇತ್ರ ಅನೂರು ಗ್ರಾಮದಲ್ಲಿ ಅದ್ದೂರಿ ಸ್ವಾಗತ. ಹೌದು ವೀಕ್ಷಕರೇ, ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನ ಅನೂರು ಗ್ರಾಮಕ್ಕೆ ಆಗಮಿಸಿದ ಸಂವಿಧಾನ ಜಾಗೃತಿ ಜಾಥಾ ರಥಯಾತ್ರೆಗೆ ಮತ್ತು ಭಾರತ ಸಂವಿಧಾನ ಪ್ರಸ್ತಾವನೆ ಸ್ತಬ್ಧ ಚಿತ್ರಕ್ಕೆ ಹಾಗೂ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆಗೆ ಪುಷ್ಪ ನಮನದೊಂದಿಗೆ ಗೌರವಪೂರ್ವಕವಾಗಿ ಸ್ವಾಗತಿಸಲಾಯಿತು. ನಂತರ ಗ್ರಾಮ ಪಂಚಾಯತಿಯಿಂದ ಅಂಬೇಡ್ಕರ್ ವೃತ್ತದ ಮಾರ್ಗವಾಗಿ ಶ್ರೀ ಚಂದ್ರ ತಾಯಿ ದೇವಸ್ಥಾನದ ಆವರಣದವರೆಗೆ ಭವ್ಯ ಮೆರವಣಿಗೆಯೊಂದಿಗೆ ಸ್ವಾಗತ ಕೋರಲಾಯಿತು. ಅದನಂತರ ಈ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷ, ಉಪಾಧ್ಯಕ್ಷ, ಸರ್ವ ಸದಸ್ಯರು, ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಎಲ್ಲ ಶಾಲೆಯ ಶಿಕ್ಷಕರು, ವಿದ್ಯಾರ್ಥಿಗಳು, ಅನೇಕ ಗಣ್ಯರು, ಊರಿನ ಪ್ರಮುಖರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಸಲ್ಲಿಸಬೇಕಾಗಿ ವಿನಂತಿಸಿಕೊಳ್ತಿದ್ದೇನೆ. ಎಲ್ಲ ವಿದ್ಯಾರ್ಥಿಗಳು ಹಾಗೂ ಎಲ್ಲ ಗ್ರಾಮಸ್ಥರು ಚಪ್ಪಾಳೆ ತಟ್ಟುವುದರ ಮೂಲಕ ಇನ್ನೊಮ್ಮೆ ಚಪ್ಪಾಳೆ ತಟ್ಟಿ. ಅಂಬೇಡ್ಕರ್ ಅವರು ಇವತ್ತಿನ ದಿವಸ ಅಂಥ ಅಸ್ಪೃಶ್ಯತೆಯಲ್ಲಿ ಸಂವಿಧಾನ ಬರೆದಿರೋದ್ರಿಂದ ನಾವು ನೀವು ಎಲ್ಲರೂ ಕೂಡ ಒಳ್ಳೆ ಹುದ್ದೆಯಲ್ಲಿ ಇದ್ದಿರ್ಬೋದು, ಮಹಿಳೆಯರಿಗೆ ಕೂಡ ಪ್ರತಿಯೊಬ್ಬರು ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಗಲಿಯಲ್ಲಿ ಹೇಗೆ ನಮಗೆ ದೇವರುಗಳು ಮುಖ್ಯನೋ ಅದಕ್ಕಿಂತ 10 ಪಟ್ಟು 100 ಪಟ್ಟು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮಗೆ ಇವತ್ತು ದಿವಸ ದೇವರಾಗಿದ್ದಾರೆ. ಕಾರಣ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿ ಹೆಜ್ಜೆಗೆ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ನ ನೆನೆಸ್ಕೊಳ್ಬೇಕು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಅನುವಾದಿಸಬೇಕು, ಆರಾಧಿಸಬೇಕು. ದೇವರೆಂದು ನಾವು ಪೂಜಿಸಿದಾಗ ಮಾತ್ರ ನಮ್ಮ ಜೀವನ ಪಾವನ ಆಗ್ತಕ್ಕಂಥ ಮಾತನ್ನು ಹೇಳುತ್ತಾ ಇವತ್ತಿನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಯೊಬ್ಬರು ಕೂಡ ಆನೂರು ಗ್ರಾಮ ಪಂಚಾಯತ್ ವತಿಯಿಂದ ಎಲ್ಲರೂ ಕೂಡ ವಿಜೃಂಭಣೆಯಿಂದ ಕಾರ್ಯಕ್ರಮ ನಿರ್ವಹಿಸಿಕೊಟ್ಟಿದ್ದಾರೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೀ ಭಾಷಣದಲ್ಲಾಗಿರ್ಬೋದು, ಮಾತಿನಲ್ಲಿ ಆಗಿರ್ಬೋದು, ಪ್ರತಿಯೊಬ್ಬರ ಮನೆಯಲ್ಲಿ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂರ್ತಿಯನ್ನು ಇಟ್ಟು ಪೂಜೆ ಮಾಡಬೇಕೆಂದು ತಮ್ಮಲ್ಲಿ ನಾನು ಕೇಳ್ಕೊಳ್ತಾ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾವತ್ತೂ ನಾನು ಚಿರುಣಿ ಮತ್ತು ನಮ್ಮ ಗ್ರಾಮದ ಸಮಸ್ತ ಬಂಧುಗಳು ಚಿರುಣಿಗೆ ಇರ್ತಾರೆ. ಅವರ ಪಾದಚರಣೆ ನಮಸ್ಕರಿಸುತ್ತಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವತ್ತು ನಾವು ಅನ್ವಯ ಆಗಿದ್ದೇವೆ, ತುಂಬ ಹೆಮ್ಮೆ ಇದೆ ಅಂತಕ್ಕಂಥ ಮಾತನ್ನು ಹೇಳುತ್ತಾ ಇಲ್ಲಿ ಒಂದೆರಡು ಮಾತು ಆಡಲು ಅವಕಾಶ ಕೊಟ್ಟಿರ್ತಾರೆ. ಏನಿವತ್ತು ನಮ್ಮ ಅನೂರ ಗ್ರಾಮದಲ್ಲಿ ಗ್ರಾಮ ಪಂಚಾಯತಿ ಹಾಗೂ ಸಂವಿಧಾನ ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಯಾವ ರೀತಿ ಅಂದರೆ ದೀಪಾವಳಿ ಹಬ್ಬವಾಗಲಿ, ಯುಗಾದಿ ಹಬ್ಬವಾಗಲಿ ಯಾವ ರೀತಿ ಆಚರಣೆ ಮಾಡ್ತಿದ್ವಿ, ಒಂದು ಸಂಸ್ಕೃತಿ ಆಚಾರ ವಿಚಾರದಲ್ಲಿ ಹಾಗೂ ನಮ್ಮ ಏನು ಶೈಕ್ಷಣಿಕ ಕ್ಷೇತ್ರದಲ್ಲಿ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆಯನ್ನು ಸ್ಮರಣೆ ಮಾಡಬೇಕಂತೇಳಿ ಎಲ್ಲ ವಿದ್ಯಾರ್ಥಿಗಳಿಗೆ ಅವರ ಒಂದು ಅನುಭವ, ಅವರ ಒಂದು ವಿಚಾರಧಾರೆಗಳು, ಅವರ ನಡೆದಿರ್ತಕ್ಕಂಥ ತತ್ವ ಸಿದ್ಧಾಂತಗಳನ್ನು ವಿದ್ಯಾರ್ಥಿಗಳಿಗೆ ಒಂದು ಅವರಿಗೆ ಅರಿವು ಮೂಡಲಿ ಅಂತೇಳಿ ಇವತ್ತು ಕಾರ್ಯಕ್ರಮ
ಕಾರ್ಯಕ್ರಮವನ್ನು ನಮ್ಮ ಆನೂರು ಗ್ರಾಮದಲ್ಲಿ ಹಮ್ಮಿಕೊಂಡಿದ್ರಿ. ಆನೂರು ಗ್ರಾಮದ ವತಿಯಿಂದ ಭಾಳ ಧನ್ಯವಾದಗಳನ್ನು ಹೇಳ್ತೀನಿ. ಏನು ನಮ್ಮ ಭಾರತಕ್ಕೆ ಬೆತ್ತಲಾದ ಭಾರತಕ್ಕೆ ಬಟ್ಟೆ ಹೊಡೆದ ಸಂತ ಯಾರಾದರೂ ಇದ್ದರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಯಾಕಂದರೆ ಎಲ್ಲ ಜಾತಿ ಜನಾಂಗದವರಿಗೆ ಮೂಲಭೂತ ಹಕ್ಕುಗಳನ್ನು ಕೊಟ್ಟು ಮತ್ತು ಅವರಿಗೆ ಸರಿಯಾದ ನ್ಯಾಯ ಸಮಾನತೆ ಎಲ್ಲವನ್ನು ಕೊಟ್ಟು ಅವರನ್ನು ಭಾಳ ವಿವಿಧ ರೀತಿಯಲ್ಲಿ ಏಕತೆಯನ್ನು ಕಂಡಿರ್ತಕ್ಕಂಥ ಮಹಾನ್ ವ್ಯಕ್ತಿ ಅವರು. ಅಂಥ ವ್ಯಕ್ತಿಯ ಕಾರ್ಯಕ್ರಮ ಇವತ್ತು ನಮ್ಮ ಆನೂರು ಗ್ರಾಮದಲ್ಲಿ ಹಮ್ಮಿಕೊಂಡಿದ್ರೆ ಅಂದ್ರೆ ನಮ್ಮೆಲ್ಲರಿಗೆ ಆಡಳಿತ ವರ್ಗಕ್ಕೂ ಕೂಡ ಮತ್ತು ಗ್ರಾಮ ಪಂಚಾಯತ್ ಸರ್ವ ಸದಸ್ಯರಿಗೂ ಹಾಗೂ ಗ್ರಾಮಸ್ಥರಿಗೆ ಮತ್ತು ನನ್ನ ಮುಖ್ಯ ವಿದ್ಯಾರ್ಥಿಗಳಿಗೂ ಕೂಡ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಾವು ಸಂವಿಧಾನ ಜಾಗೃತ ಜಾಥಾ ಕಾರ್ಯಕ್ರಮಕ್ಕೆ ಎಲ್ಲ ಗ್ರಾಮ ಪಂಚಾಯತಿ ಆನೂರು ವತಿಯಿಂದ ಈ ಜಾಥಾವನ್ನು ಬಹು ವಿಜೃಂಭಣೆಯಿಂದ ಎಲ್ಲರೂ ಹಮ್ಮಿಕೊಂಡು ಈ ಭಾರತ ಸಂವಿಧಾನವನ್ನು ನಾವೆಲ್ಲರೂ ಪಾಲನೆಯಲ್ಲಿ ಮಾಡಿಕೊಂಡು ಹೋಗಬೇಕಾಗಿ ನಮ್ಮೆಲ್ಲರಲ್ಲಿ ವಿನಂತಿ ಪೂರ್ವಕವಾಗಿ ಕೇಳಿಕೊಳ್ಳುತ್ತೇನೆ. ಇಷ್ಟು ಹೇಳಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. Hey man, which language is this? This is Kannada from Karnataka. Today is Kannada's day. Yeah, can I join with you? Enjoy! ಡಾಕ್ಟರ್ ಬಾಬಾ ಸಾಹೇಬ್ 75ನೇ ಸಂವಿಧಾನದ ನೆನಪಿಗಾಗಿ ಮತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ಗ್ರಾಮ ಪಂಚಾಯತಿ ವಿದ್ಯಾರ್ಥಿಗಳು ನಮ್ಮ ಗ್ರಾಮದ ಭಾಗವಹಿಸಿದ್ದು ಅವರಲ್ಲಿ ಮೊದಲು ನಾನು ಧನ್ಯವಾದ. ಯಾಕೆ ಸಲ್ಲಿಸಲಾಯಿತು ಅಂತಂದರೆ ಭಾರತದ ನಮ್ಮ ದೇಶದಲ್ಲಿ ನಮ್ಮ ಕರ್ನಾಟಕದಲ್ಲಿ ಹಲವಾರು ಭಾಷೆಗಳು, ದೇಶದಲ್ಲಿ ಹಲವಾರು ಭಾಷೆಗಳಿದ್ದರೂ ಕೂಡ ಎಲ್ಲರಿಗೆ ಒಂದೇ ಸಂವಿಧಾನ ಕೊಟ್ಟಂಥ ಯಾರಾದರೂ ಇದ್ದರೆ ಅದು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳಿ ಇವತ್ತು ನಾವು ನೆನಪಿಸ್ತೀವಿ. ಇವತ್ತು ಆ ಎಲ್ಲ ನೆನಪಿಸ್ಕೊಳ್ಳೋದ್ರ ಸಲುವಾಗಿ ಇವತ್ತು 75 ವರ್ಷದ ಮೇಲೆ ಈ ಸಂವಿಧಾನವನ್ನು ಮತ್ತೆ ಜನರು ಅಳವಡಿಸ್ಕೋಬೇಕು, ಜನರಿಗೆ ಅರಿವು ಮೂಡಿಸಬೇಕು, ಬರಬೇಕು. ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನವನ್ನು ನಾವೆಲ್ಲರೂ ಅಳವಡಿಸ್ಕೊಂಡು ಹೋಗಬೇಕು ಅಂತೇಳಿ ಇವತ್ತು ಈ ಕಾರ್ಯಕ್ರಮವನ್ನು ಮಾಡೋದಕ್ಕೆ ಆ ಸರ್ಕಾರಕ್ಕೂ ಕೂಡ ನಾವು ಧನ್ಯವಾದ ಸಲ್ಲಿಸುತ್ತಾ ಮತ್ತು ನಮ್ಮ ಆನೂರ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ನಮ್ಮ ಆನೂರ ಗ್ರಾಮದಲ್ಲಿ ಏನು ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬರೆಯುವಂಥ ಸಂವಿಧಾನವನ್ನು ನಮ್ಮ ರಾಜ್ಯ ಸರ್ಕಾರ ಏನು ಆದೇಶ ಮಾಡಿದ ಸಂವಿಧಾನ ಜಾಗೃತ ರಥ ಯಾತ್ರವನ್ನು ಪ್ರತಿಯೊಂದು ಗ್ರಾಮ ಪಂಚಾಯತಿಯಲ್ಲಿ ಸಾಮಾನ್ಯ ಜನರಿಗೆ ಸಂವಿಧಾನ ಬಗ್ಗೆದಾಗ ಈ ಸಂವಿಧಾನ ಅರಿವು ಮೂಡಿಸ್ಬೇಕಂತೇಳಿ ಒಂದು ಕಾರ್ಯಕ್ರಮವನ್ನು ಹಾಕಿಕೊಂಡಿದ್ದು, ಆ ಕಾರ್ಯಕ್ರಮ ನಮ್ಮ ಆನೂರು ಗ್ರಾಮಕ್ಕೆ ಇವತ್ತು ಆ ಸಂವಿಧಾನ ರಥಕ್ಕೆ ನಮ್ಮ ಆನೂರು ಗ್ರಾಮದ ಎಲ್ಲ ಸರ್ವ ಜನಾಂಗ ಜಾತಿ ಸಮಾಜದ ಮುಖಂಡರು ಮತ್ತು ಎಲ್ಲ ನಮ್ಮ ಅಕ್ಕ ತಂಗಿಯರು ಮತ್ತು ಗ್ರಾಮ ಪಂಚಾಯತಿಯ ಅಧ್ಯಕ್ಷರು ಸರ್ವ ಸದಸ್ಯರು ಎಲ್ಲ ಯಾವುದೇ ಒಂದು ಜಾತಿ ಭೇದ ಭಾವ ಅನ್ನದೇ ಈ ಒಂದು ಸಂವಿಧಾನ ಜಾಥಾ ರಥಕ್ಕೆ ಅದ್ದೂರಿಯಾಗಿ ಚಾಲನೆ ನೀಡಿ ಮತ್ತು ಮೆರವಣಿಗೆ ಮುಖಾಂತರ ವೇದಿಕೆಯಲ್ಲಿ ಅತ್ಯಂತ ಒಂದು ವಿಜೃಂಭಣೆ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟಂಥ ಎಲ್ಲ ನಮ್ಮ ಗ್ರಾಮದ ಜನರಿಗೆ ಇವ್ರು ಯಾರು ಹೇಳ್ತಾ ಮಾತಾಡ ನಮ್ಗೆ ಏನು ಇಂಪಾರ್ಟೆಂಟ್ ನೋಡ್ತೀವಿ ಅಂದ್ರೆ ಎಲ್ಲರೂ ಮಾತಾಡೋದು ಬರ್ತದೆ, ಇಂಪಾರ್ಟೆಂಟ್ ಜನ ಇದು ತಗೋತೀವಿ. ಆನೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಆನೂರು ಗ್ರಾಮ ಮತ್ತು ಬಿಲ್ವಾಡಿ ಗ್ರಾಮದಲ್ಲಿ ಇವತ್ತಿನ ದಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಜಾಗೃತ ಜಾಥಾ ಕಾರ್ಯಕ್ರಮ ಹಮ್ಮಿಕೊಂಡೆವು. ಈ ಸಂವಿಧಾನ ಜಾಗೃತ ಜಾಥಾ ಕಾರ್ಯಕ್ರಮಕ್ಕೆ ಎಲ್ಲ ಗ್ರಾಮದ ಎಲ್ಲ ಜಾತಿ ಜನಾಂಗದವರು ಎಲ್ಲರೂ ಸೇರಿ ವಿಜೃಂಭಣೆಯಿಂದ ಆಚರಣೆ ಮಾಡಿದ್ರು. ಬಟ್ ಈ ಆನೂರು ಸ್ಕೂಲ್ ಟೀಚರ್ ಆಗಲಿ ಅಂಥ ಮಕ್ಕಳಾಗಲಿ ಎಲ್ಲರೂ ಪ್ರೋತ್ಸಾಹದಿಂದ ಅದ್ದೂರಿಯಾಗಿ ಕಾರ್ಯಕ್ರಮವನ್ನು
ಮಾಡಿದ್ದಕ್ಕೆ ಅವರಿಗೆಲ್ಲರಿಗೂ ಧನ್ಯವಾದಗಳು ಹೇಳಬೇಕಾಗಿ ವಿನಂತಿ. ಮತ್ತು ಈ ಜಾಗೃತ ಜಾಥಾ ಈಗೆಲ್ಲ ಸಂವಿಧಾನ ಜಾಗೃತ ಜಾಥಾ ಎಲ್ಲ ಜನರಿಗೆ ಎಲ್ಲ ಹಳ್ಳಿ ಜನಗಳಿಗೆ ಮುಟ್ಟಲಿ ಅಂತೇಳಿ ಇದೇನು ಕಾಂಗ್ರೆಸ್ ಸರ್ಕಾರ ಮಾಡೋದಾಗ ಫಸ್ಟ್ ಧನ್ಯವಾದಗಳು ಹೇಳುತ್ತಾ ಈ ಕಾರ್ಯಕ್ರಮಕ್ಕೆ ಎಲ್ಲ ಅಣ್ಣ ತಮ್ಮಂದರು ಹಾಗೂ ಅಕ್ಕ ತಂಗಿಯರೆಲ್ಲ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ ಅವರಿಗೆಲ್ಲರಿಗೂ ಅನಂತ ನಮಸ್ಕಾರವನ್ನು ಹೇಳುತ್ತಾ ಇಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿರೋದ್ರಿಂದ ಎಲ್ಲ ನನ್ನ ಅಣ್ಣ ತಮ್ಮಂದಿರು ಹಾಗೂ ನಮ್ಮ ಅಧ್ಯಕ್ಷರು ಎಲ್ಲ ನಮ್ಮ ಆತ್ಮೀಯ ಗೆಳೆಯರಿಗೆ ಎಲ್ಲರಿಗೆ ಧನ್ಯವಾದಗಳು ಹೇಳುತ್ತಾ ಜೈ ಸಂವಿಧಾನ್ ಜೈ ಭೀಮ್. ನಮ್ಮ ಅಧ್ಯಕ್ಷರನ್ನ ಜಾಥಾ ಮಹೋತ್ಸವದ ಆನೂರಿಗೆ ತಿಳುವಳಿಕೆ ಆನೂರು ಅಂಗನವಾಡಿ ಕಾರ್ಯಕರ್ತರು ಶಾಲೆಯ ಶಿಕ್ಷಕ ಮಾಸ್ತರುಗಳು ಎಲ್ಲ ಸಿಬ್ಬಂದಿಗಳು ಪೊಲೀಸರಲ್ಲಿ ತಹಸೀಲ್ದಾರ್ ಆಗಲಿ ಎಲ್ಲ ಪೀಳಿಗೆಗಳಲ್ಲಿ ಎಲ್ಲ ಬಂದು ನಮ್ಮೂರಿಗೆ ಚಂದ ಸ್ವಾಗತ ಬಯಸುತ್ತೆ. ಎಲ್ಲರಿಗೆ ಧನ್ಯವಾದಗಳು. ಲಿಂಗಣ್ಣ ಗೊಲ್ಲಳಪ್ಪ ಕಲಿಸ್ತೆ ಆನೂರು.